ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ಈ ಚಾನಲ್ನ ಮೇನ್ ಪರ್ಪಸ್ ಏನು ಅಂದರೆ ಕಾಮರ್ಸ್ ಸಬ್ಜೆಕ್ಟ್ಸನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದು. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕಾನ್ಸೆಪ್ಟ್ಸನ್ನು ಸಿಂಪಲ್ ಆಗಿ, ಕ್ಲಿಯರ್ ಆಗಿ, ಎಕ್ಸಾಮ್ ಓರಿಯೆಂಟೆಡ್ ವೇನಲ್ಲಿ ಕಲಿಯೋಣ ಮತ್ತು ಎಕ್ಸಾಮ್ಸ್ನಲ್ಲಿ ನಿಮಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಲು ಹೆಲ್ಪ್ ಮಾಡೋದು. ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ಸೊ ಇವತ್ತಿನ ವಿಡಿಯೋದಲ್ಲಿ ಗ್ರೇಡ್ 12 ಅಕೌಂಟೆನ್ಸಿ ಫಸ್ಟ್ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಈ ಚಾಪ್ಟರ್ನಿಂದ ನಿಮಗೆ ಟೋಟಲ್ 10 ಮಾರ್ಕ್ಸ್ ಕ್ವಶನ್ನ ಕೇಳ್ತಾರೆ ಬೋರ್ಡ್ ಎಕ್ಸಾಮಲ್ಲಿ. ಸೊ 2 1 ಮಾರ್ಕ್ ಕ್ವಶನ್ ಥಿಯರಿ ಬರುತ್ತೆ, ಒಂದು 2 ಮಾರ್ಕ್ ಕ್ವಶನ್ ಬರುತ್ತೆ, ಒಂದು 6 ಮಾರ್ಕ್ ಕ್ವಶನ್ ಬರುತ್ತೆ. 6 ಮಾರ್ಕ್ ಕ್ವಶನ್ ಬಂದುಬಿಟ್ಟು ನಿಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಮೇಲೆ ಇರುತ್ತೆ. ಸೊ ಅದನ್ನು ನಾವು ಅಪ್ಕಮಿಂಗ್ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡೋಣ. ತುಂಬ ಈಸಿ ಇರುತ್ತೆ ಈ ಚಾಪ್ಟರು. ಈ ವಿಡಿಯೋದಲ್ಲಿ ನಾವು ಥಿಯರಿ ಕಾನ್ಸೆಪ್ಟ್ಸ್ನ ಕವರ್ ಮಾಡೋಣ. ಸೊ ಟೋಟಲ್ ಎಷ್ಟು ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು? ಇಲ್ಲಿ 10 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ಪಾರ್ಟ್ನರ್ಶಿಪ್ ಅಂತಂದರೆ ಏನು? ರಿಲೇಷನ್ಶಿಪ್ ಬಿಟ್ವೀನ್ ಪರ್ಸನ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ಪ್ರಾಫಿಟ್ಸ್ ಆಫ್ ದ ಬಿಸ್ನೆಸ್ ಕ್ಯಾರಿಡ್ ಬೈ ಆಲ್ ಆ್ಯಂಡ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಅಂದರೆ ಏನು? ಇಬ್ಬರು ಅಥವಾ ಇಬ್ಬರಿಗಿನ್ನ ಜಾಸ್ತಿ ಜನ ಸೇರಿಕೊಂಡು ಒಂದು ಅಗ್ರಿಮೆಂಟಿಗೆ ಬರ್ತಾರೆ, ಪ್ರಾಫಿಟ್ನ ಶೇರ್ ಮಾಡಿಕೊಂಡು ಬಿಸ್ನೆಸ್ನ ರನ್ ಮಾಡೋ ಥರ. ಒಬ್ಬ ಪಾರ್ಟ್ನರ್ ಬಂದುಬಿಟ್ಟು ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡ್ಬೋದು, ಅಥವಾ ಎಲ್ಲರೂ ಸೇರಿಕೊಂಡು ಬಿಸ್ನೆಸ್ನ ನಡೆಸ್ಬೋದು. ಸೊ ನಿಮಗೆ 2 ಮಾರ್ಕ್ ಏನಾದರೂ ಡಿಫೈನ್ ಪಾರ್ಟ್ನರ್ಶಿಪ್ ಅಥವಾ ಮೀನಿಂಗ್ ಅಂತ ಕೇಳಿದರೆ 2 ಆನ್ಸರ್ನ ಕಲಿಯೋದು ಬದಲು ಡೆಫಿನೇಷನ್ನ ಕಲ್ತ್ಕೊಂಡ್ರೆ ಮೀನಿಂಗ್ ಕೇಳಿದ್ರು ಇದೇ ಆನ್ಸರ್ ಬರಿಬೋದು, ನೀವು ಡೆಫಿನೇಷನ್ ಕೇಳಿದ್ರು ಇದೇ ಬರಿಬೋದು. ಬಟ್ ನೀವು ಮೀನಿಂಗ್ನ ಡೆಫಿನೇಷನ್ಗೆ ಏನಾದರೂ ಬರೆದ್ರೆ 2 ಮಾರ್ಕ್ಸ್ ಬರಲ್ಲ ನಿಮಗೆ. ಡೆಫಿನೇಷನ್ ಅಂತ ಅಂದರೆ ಅಕಾರ್ಡಿಂಗ್ ಟು ಯಾರು ಹೇಳಿದ್ದಾರೆ ಅಥವಾ ಯಾವ ಸೆಕ್ಷನ್ ಪ್ರಕಾರ ಆನ್ಸರ್ ಇದೆ ಅದನ್ನೇ ಬರೀಬೇಕಾಗುತ್ತೆ. ಸೊ ಡೆಫಿನೇಷನ್ ಆಫ್ ಪಾರ್ಟ್ನರ್ಶಿಪ್. Section 4 of the Indian Partnership Act 1932 defines partnership as the relation between person who have agreed to share the profits of a business carried on by all or any of them acting for all. ಅಂದರೆ ಏನಿಲ್ಲಿ, ಸೊ ಅಗ್ರಿಮೆಂಟಿಗೆ ಬರ್ತಾರೆ ಇಬ್ಬರು ಅಥವಾ ಇಬ್ಬರಿಗಿನ್ನ ಜಾಸ್ತಿ ಪಾರ್ಟ್ನರು, ಅವರು ಆ ಬಿಸ್ನೆಸ್ನ ರನ್ ಮಾಡ್ತಾರೆ. ಸೊ ಇಲ್ಲೇನಾಗುತ್ತೆ, ಒಬ್ಬ ಪಾರ್ಟ್ನರ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಬಿಸ್ನೆಸ್ ರನ್ ಮಾಡ್ಬೋದು, ಅಥವಾ ಎಲ್ಲರೂ ಸೇರಿಕೊಂಡು ಆ ಬಿಸ್ನೆಸ್ನ ರನ್ ಮಾಡ್ಬೋದು. ಸೊ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ಪಾರ್ಟ್ನರ್ಶಿಪ್ ಫೀಚರ್ಸ್. ಸೊ ಪಾರ್ಟ್ನರ್ಶಿಪ್ ಫೀಚರ್ನ ಸಹ ನಿಮಗೆ 2 ಮಾರ್ಕ್ಸ್ಗೆ ಕೇಳ್ತಾರೆ. ಬಟ್ ನಿಮಗೆ ಎಲ್ಲ ಫೀಚರ್ಸ್ನ ಬರೆಯೋ ಅವಶ್ಯಕತೆ ಇಲ್ಲ, ಯಾವುದಾದ್ರೂ 2 ಫೀಚರ್ನ ಮೆನ್ಷನ್ ಮಾಡಿದ್ರೆ ಸಾಕು. ಸೊ ಮೊದಲನೇ ಫೀಚರ್ಸ್ ಏನು? 2 or more ಪರ್ಸನ್ಸ್. ಸೊ ಇಂಪಾರ್ಟೆಂಟ್ ಅಲ್ವಾ? ನಿಮಗೆ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತಂದರೆ ಒಬ್ಬ ಪರ್ಸನ್ ಇರ್ತಾನೆ, ಅವನು ಆ ಬಿಸ್ನೆಸ್ ರನ್ ಮಾಡ್ತಾನೆ. ಸೊ ಪಾರ್ಟ್ನರ್ಶಿಪ್ಪಲ್ಲಿ ಏನಾಗುತ್ತೆ, ಅಟ್ಲೀಸ್ಟ್ 2 ಪರ್ಸನ್ ಅಥವಾ ಇಬ್ಬರಿಗಿನ ಜಾಸ್ತಿ ಜನ ಸೇರಿಕೊಂಡು ಬಿಸ್ನೆಸ್ನ ರನ್ ಮಾಡ್ತಾರೆ, ಅದು 2 or more ಪರ್ಸನ್. ಅಗ್ರಿಮೆಂಟ್. A partnership is created by an agreement between 2 or more person. This agreement can be in written or oral. ಸೊ ಇಲ್ಲಿ ಏನಾಗುತ್ತೆ ನಿಮಗೆ ಅಂತಂದರೆ, ಅಗ್ರಿಮೆಂಟ್ ಬಂದುಬಿಟ್ಟು ಓರಲ್ ಆದರೂ ಇರ್ಬೋದು ಅಥವಾ ರಿಟರ್ನ್ ಆದರೂ ಇರ್ಬೋದು. ಮ್ಯಾಂಡೇಟ್ರಿ ಏನಿಲ್ಲ, ಅದು ರಿಟರ್ನಲ್ಲೇ ಇರಬೇಕು ಅಂತೇಳಿ. ಸೊ ಸೆಕೆಂಡ್ ಫೀಚರ್ ಬಂದುಬಿಟ್ಟು ಅಗ್ರಿಮೆಂಟ್. ನೆಕ್ಸ್ಟ್ ಬಿಸ್ನೆಸ್ ಪರ್ಪಸ್. ಪಾರ್ಟ್ನರ್ಶಿಪ್ಪಲ್ಲಿ ನೀವು ಯಾವುದೇ ಬಿಸ್ನೆಸ್ನ ಮಾಡ್ತೀವಿ ಅಂತಂದರೂ ಅದು ಲಾಫುಲ್ ಬಿಸ್ನೆಸ್ನ ರನ್ ಮಾಡೋ ಅಂಥದ್ದಾಗಿರಬೇಕು. ನೆಕ್ಸ್ಟ್ ಶೇರಿಂಗ್ ಆಫ್ ಪ್ರಾಫಿಟ್ಸ್. ಸೊ ಬಿಸ್ನೆಸ್ ಫೀಚರ್ ಬಂದುಬಿಟ್ಟು ಈ ಬಿಸ್ನೆಸ್ಸಲ್ಲಿ ಯಾರು ಪಾರ್ಟ್ನರ್ಸ್ ಇರ್ತಾರೆ ಅವ್ರದ್ದೇನು ಅಗ್ರೀಡ್ ರೇಷಿಯೋ ಇರುತ್ತೆ, ಆ ರೇಷಿಯೋದಲ್ಲಿ ಪ್ರಾಫಿಟ್ ಮತ್ತು ಲಾಸ್ನ ಶೇರ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈ 4ರಲ್ಲಿ ನಿಮಗೆ ಯಾವುದು 2 ಈಸಿ ಆಗುತ್ತೆ ನೀವು ಅದನ್ನು ಬರಿಬೋದು. 2 or more ಪರ್ಸನ್, ಅಥವಾ ಅಗ್ರಿಮೆಂಟ್, ಅಥವಾ ಬಿಸ್ನೆಸ್ ಪರ್ಪಸ್, ಅಥವಾ ಶೇರಿಂಗ್ ಆಫ್ ಪ್ರಾಫಿಟ್ಸ್. ಎಕ್ಸ್ಪ್ಲನೇಷನ್ ಬರೆಯೋ ನೆಸೆಸರಿ ಇಲ್ಲ, ಜಸ್ಟ್ ಮೇನ್ ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ರೆ ಸಾಕು. ಟಾಪಿಕ್ ನಿಮಗೆ ಪಾರ್ಟ್ನರ್ಶಿಪ್ ಡೀಡ್. ಸೊ ಪಾರ್ಟ್ನರ್ಶಿಪ್ ಡೀಡ್ ಅಂತಂದರೆ ಏನು? ಫೀಚರ್ಸಲ್ಲಿ ನಾವು ಡಿಸ್ಕಸ್ ಮಾಡುವಾಗ ಅಗ್ರಿಮೆಂಟ್ ಬಗ್ಗೆ ಹೇಳಿದ್ವಿ ಅಲ್ವಾ, ನಾನೇನಂತ ಹೇಳಿದೆ, ಅಗ್ರಿಮೆಂಟ್ ಬಂದುಬಿಟ್ಟು ನಿಮಗೆ ಓರಲಲ್ಲಾದರೂ ಇರ್ಬೋದು ಅಥವಾ ರಿಟರ್ನಲ್ಲಾದರೂ ಇರ್ಬೋದು. ಬಟ್ ನಿಮಗೆ ರಿಟರ್ನಲ್ಲಿ ಇದ್ದರೆ ತುಂಬ ಸೇಫ್ ಅಲ್ವಾ? ಲೀಗಲ್ಲಾಗಿ ಫೈಟ್ ಮಾಡೋದಕ್ಕಾಗಿರಲಿ, ಏನಾದರೂ ಕಾನ್ಫ್ಲಿಕ್ಟ್ ಇದ್ದರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಪಾರ್ಟ್ನರ್ಶಿಪ್ ಡೀಡ್ ಅಂತ ಮಾಡ್ತಾರೆ. ಏನು ಪಾರ್ಟ್ನರ್ಶಿಪ್ ಡೀಡ್ ಅಂದರೆ, ವೆನ್ ಪಾರ್ಟ್ನರ್ಶಿಪ್ ಡೀಡ್ ಈಸ್ ರಿಟರ್ನ್ ಆ್ಯಂಡ್ ಸೈನ್ಡ್ ಬೈ ಆಲ್ ಪಾರ್ಟ್ನರ್ ಆ್ಯಂಡ್ ಈಸ್ ಡ್ಯೂಲಿ ಸ್ಟಾಂಪ್ಡ್ ಅಕಾರ್ಡಿಂಗ್ ಟು ಸ್ಟಾಂಪ್ಡ್ ಆ್ಯಕ್ಟ್ ಈಸ್ ಕಾಲ್ಡ್ ಪಾರ್ಟ್ನರ್ಶಿಪ್ ಡೀಡ್. ಅಂದರೆ ಒಂದು ಡ್ರಾಫ್ಟ್ನ ಪ್ರಿಪೇರ್ ಮಾಡ್ತಾರೆ. ಸೊ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಆ ಡ್ರಾಫ್ಟಲ್ಲಿ ಇರಬೇಕು ಅದನ್ನೆಲ್ಲ ಮೆನ್ಷನ್ ಮಾಡಿ ಎಲ್ಲ ಪಾರ್ಟ್ನರು ಅಗ್ರಿ ಮಾಡಿ ಅದನ್ನು ಸ್ಟಾಂಪ್ ಮಾಡ್ಕೊತಾರೆ. ಅದನ್ನು ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಸೊ ನಿಮಗೆ 2 ಮಾರ್ಕರ್ಗೆ ಏನಾದರೂ ಈ ಕ್ವಶನ್ನ ಕೇಳಿದ್ರೆ, ಎ ಪಾರ್ಟ್ನರ್ಶಿಪ್ ಡೀಡ್ ಇದೆ ರಿಟರ್ನ್ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್ ದಟ್ ಡಿಫೈನ್ಸ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಇಟ್ ಹೆಲ್ಪ್ಸ್ ಅವಾಯ್ಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಎನ್ಶ್ಯೂರ್ ಸ್ಮೂತ್ ಫಂಕ್ಷನಿಂಗ್ ಆಫ್ ದ ಫರ್ಮ್. ಸೊ ಅದೇ ಸೇಮ್ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ. ಸೊ ನಿಮಗೆ ಈ ಪಿಕ್ಚರ್ ಥರ ಅಗ್ರಿಮೆಂಟ್ ಇರುತ್ತೆ. ಸೊ ನಾವು ಈ ಡ್ರಾಫ್ಟಲ್ಲಿ ನಮಗೆ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೆಸೆಸರಿ ಇದೆ ಅದನ್ನು ಮೆನ್ಷನ್ ಮಾಡ್ತೀವಿ. ಪ್ರತಿಯೊಂದನ್ನು ಮೆನ್ಷನ್ ಮಾಡ್ಬೋದು. ಎಷ್ಟು ಜನ ಪಾರ್ಟ್ನರ್ ಇದ್ದಾರೆ, ಎಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ನೇಚರ್ ಆಫ್ ದ ಬಿಸ್ನೆಸ್ನ ಮೆನ್ಷನ್ ಮಾಡ್ಬೋದು. ಸೊ ಅದನ್ನೆಲ್ಲ ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್.
ಸೊ ಇವಾಗ ನಾನು ಪ್ರೀವಿಯಸ್ ಆಗಿ ನಿಮಗೆ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ. ಸೊ ಏನೇನು ನಾವು ಆ ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಮಾಡಬೇಕು, ಅದಕ್ಕೆ ಇದನ್ನೇ ನಾವು ಮೆನ್ಷನ್ ಮಾಡಬೇಕು ಅಂತ ಏನಿಲ್ಲ. ಪಾರ್ಟ್ನರ್ಗಳು ಅವರು ಸಹಮತದಿಂದ ನಾವು ಯಾವುದನ್ನು ಅವರು ಮೆನ್ಷನ್ ಮಾಡಬೇಕು ಅಂತ ಇರ್ತಾರೆ ಅದನ್ನು ಮಾತ್ರ ಮಾಡಬೇಕಾಗುತ್ತೆ. ಸೊ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಫಾರ್ಮ್, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಆಲ್ ಪಾರ್ಟ್ನರ್ಸ್ನ ಮೆನ್ಷನ್ ಮಾಡ್ಬೋದು. ಅಮೌಂಟ್ ಆಫ್ ಕ್ಯಾಪಿಟಲ್ ಟು ಬಿ ಕಾಂಟ್ರಿಬ್ಯೂಟೆಡ್ ಬೈ ಈಚ್ ಪಾರ್ಟ್ನರ್, ಪ್ರತಿಯೊಬ್ಬ ಪಾರ್ಟ್ನರು ಎಷ್ಟು ಅಮೌಂಟನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಬಿಸ್ನೆಸ್ಗೆ. ದ ಅಕೌಂಟಿಂಗ್ ಪೀರಿಯಡ್ ಆಫ್ ದ ಫಾರ್ಮ್, ಸೊ ನಾವು ಫೈನಾನ್ಷಿಯಲ್ ಇಯರ್ನ ಫಾಲೋ ಮಾಡ್ತೀವ ಅಥವಾ ಕ್ಯಾಲೆಂಡರ್ ಇಯರ್ ಫಾಲೋ ಮಾಡ್ತೀವ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ದ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್, ಯಾವ ದಿನ ನಾವು ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ. ರೂಲ್ಸ್ ರಿಗಾರ್ಡಿಂಗ್ ಆಪರೇಷನ್ ಆಫ್ ಬ್ಯಾಂಕ್ ಅಕೌಂಟ್ನ ಯಾರು ಆಪರೇಟ್ ಮಾಡಬೇಕು, ಸೊ ಅದ್ರದ್ದು ಸಲುವಾಗಿ ಏನಾದರೂ ರೂಲ್ಸ್ ಇದ್ದರೆ ಅದನ್ನು ಮೆನ್ಷನ್ ಮಾಡ್ಬೋದು. ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ, ಪ್ರತಿಯೊಬ್ಬ ಪಾರ್ಟ್ನರ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಎಷ್ಟಿದೆ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಲೋನ್ ಡ್ರಾಯಿಂಗ್ಸ್, ನಾವೇನು ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅದಕ್ಕೇನಾದರೂ ಇಂಟ್ರೆಸ್ಟ್ನ ತೊಗೋಬೇಕಾ ಪಾರ್ಟ್ನರ್ಸ್ಗಳು, ಅಥವಾ ಪಾರ್ಟ್ನರ್ಸ್ ಏನಾದರೂ ಅವರಿಗೆ ಲೋನ್ ಅಂತ ಕೊಟ್ಟಿದ್ರೆ ಅದಕ್ಕೇನಾದರೂ ಇಂಟ್ರೆಸ್ಟ್ ಇರಬೇಕಾ. ಡ್ರಾಯಿಂಗ್ಸ್ ಅಂದರೆ ಗೊತ್ತಲ್ವಾ, ಬಿಸ್ನೆಸ್ ಮ್ಯಾನ್ ಏನಾದರೂ ಅವರು ಪರ್ಸ್ನಲ್ ಯೂಸ್ಗೋಸ್ಕರ ಅಮೌಂಟನ್ನು ವಿತ್ಡ್ರಾ ಮಾಡಿದರೆ ಅದಕ್ಕೆ ನಾವು ಡ್ರಾಯಿಂಗ್ ಅಂತ ಕರಿತೀವಿ. ಸೊ ಅದಕ್ಕೆ ಏನಾದರೂ ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕಾ ಬೇಡವಾ ಅಂತೇಳಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಮೋಡ್ ಆಫ್ ಆಡಿಟರ್ಸ್ ಅಪಾಯಿಂಟ್ಮೆಂಟ್, ಯಾರಾದರೂ ನಾವು ಆಡಿಟರ್ನ ಅಪಾಯಿಂಟ್ ಮಾಡ್ತಾಯಿದ್ರೆ ಯಾವ ಥರ ಅಪಾಯಿಂಟ್ ಮಾಡ್ಕೋಬೇಕು ಅಂತೇಳಿ ಮೆನ್ಷನ್ ಮಾಡ್ತೀವಿ. ಅಥವಾ ಯಾರಿಗಾದರೂ ಸ್ಯಾಲರಿ ಕಮಿಷನ್ ಏನಾದರೂ ಪೇ ಮಾಡಬೇಕು ಅಂದರೆ ಎಷ್ಟು ಪೇ ಮಾಡ್ತೀವಿ. ಸೊ ನಿಮಗಿಲ್ಲಿ ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಬಂದುಬಿಟ್ಟು ಯಾವ್ದಾದ್ರು 2 ಮೆನ್ಷನ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ ನಿಮಗೆ ಸಿಂಪಲಾಗಿ ಯಾವ್ದು 2 ಬೇಕಾಗುತ್ತೆ ಅದನ್ನು ಮೆನ್ಷನ್ ಮಾಡಿ. ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಫರ್ಮ್ ಅಥವಾ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಆಲ್ ಪಾರ್ಟ್ನರ್, ಅಮೌಂಟ್ ಆಫ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಯು ಕ್ಯಾನ್ ರೈಟ್, ಅಕೌಂಟಿಂಗ್ ಪೀರಿಯಡ್ನ ಮೆನ್ಷನ್ ಮಾಡ್ಬೋದು. ಸೊ ನಿಮಗೆ ಯಾವ್ದು 2 ಈಸಿಯಾಗಿ ರಿಮೆಂಬರ್ ಮಾಡ್ಕೊಳ್ಳೋದಕ್ಕಾಗುತ್ತೆ ಅದನ್ನು ಮೆನ್ಷನ್ ಮಾಡಿ. ಸೊ ಈಗ ಇನ್ ಕೇಸ್ ನಾವು ಫೀಚರ್ಸಲ್ಲಿ ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಓರಲಲ್ಲೂ ಇರ್ಬೋದು ಅಥವಾ ರಿಟರ್ನಲ್ಲೂ ಇರ್ಬೋದು. ಇನ್ ಕೇಸ್ ನಾವು ಓರಲಲ್ಲೇ ಕಂಟಿನ್ಯೂ ಮಾಡ್ತಿದ್ದೀವಿ ಬಿಸ್ನೆಸ್, ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ, ಸೊ ಆಗ ನಮಗೆ ಯಾವ ಥರ ಟ್ರೀಟ್ ಮಾಡಬೇಕಾಗುತ್ತೆ. ಸೊ ಪ್ರಾವಿಷನ್ಸ್ ಆಫ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ರಿಲೆವೆಂಟ್ ಫಾರ್ ಅಕೌಂಟಿಂಗ್. ಸೊ ಇವಾಗ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಇವಾಗ ನಮ್ಮ ಹತ್ರ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ, ನಾವು ಸ್ಟಾರ್ಟಿಂಗ್ ಏನೋ ಹೇಳಿದ್ವಿ, ಓಕೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ಹೇಳಿದ್ವಿ. ಅದಾದಮೇಲೆ ನಾನು ಜಾಸ್ತಿ ವರ್ಕ್ ಮಾಡ್ತಾಯಿದ್ದೀನಿ, ನೀನು ಕಡಿಮೆ ಮಾಡ್ತಾಯಿದ್ದೀಯಾ, ಈಕ್ವಲ್ ಆಗಲ್ಲ, ನನಗೆ ಜಾಸ್ತಿ ಬೇಕು ಅಂತ ಈ ಥರ ಎಲ್ಲ ಫೈಟ್ ಆಗಬಾರ್ದಲ್ವ. ಸೊ ಇನ್ ಕೇಸ್ ಏನಾದರೂ ನಮ್ಮ ಹತ್ರ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂತ ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ನಾವು ಎಷ್ಟೇ ಅಮೌಂಟ್ ಇನ್ವೆಸ್ಟ್ ಮಾಡಿರಲಿ, ಇವಾಗ ಒಂದು ಎ ಮತ್ತು ಬಿ ಇದ್ದಾನೆ ಅಂತ ಅಂದ್ಕೊಳ್ಳಿ, ಪಾರ್ಟ್ನರು ಎ ಬಂದುಬಿಟ್ಟು 1 lakh ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಬಿ ಬಂದುಬಿಟ್ಟು 50,000 ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅದೆಲ್ಲ ಮ್ಯಾಟ್ರ್ ಆಗಲ್ಲ. ನಮಗೆ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂತ ಅಂದರೆ ನಮ್ಮ ಪಾರ್ಟ್ನರ್ಶಿಪ್ ಫರ್ಮ್ಗೆ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ದ ಅಮೌಂಟ್ ವಿ ಹ್ಯಾವ್ ಇನ್ವೆಸ್ಟೆಡ್, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದುಬಿಟ್ಟು ಈಕ್ವಲ್ ಆಗಿರುತ್ತೆ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ನಮಗೆ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ನಮ್ಮ ಹತ್ರ, ನಾವೇನು ಸ್ಪೆಸಿಫೈ ಮಾಡಿಲ್ಲ ಅಂತ ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರೋದಿಲ್ಲ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಸೊ ಓನರ್ ಏನಾದರೂ ಬಿಸ್ನೆಸ್ಸಿಂದ ಪರ್ಸ್ನಲ್ ಯೂಸ್ಗೋಸ್ಕರ ವಿತ್ಡ್ರಾ ಮಾಡ್ಕೊಂಡಿದ್ರೆ ಅದಕ್ಕೆ ಏನಾದರೂ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇದೆಯಾ, ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂತ ಅಂದರೆ ಯಾವುದೇ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇರೋದಿಲ್ಲ. ಸೊ ಇಂಟ್ರೆಸ್ಟ್ ಆನ್ ಲೋನ್, ಇಫ್ ಎನಿ ಪಾರ್ಟ್ನರ್ ಆಸ್ ಅಡ್ವಾನ್ಸ್ ಲೋನ್, ಸೊ ಇವಾಗ ಬಿಸ್ನೆಸ್ಸಲ್ಲಿ ಅಡಿಷ್ನಲ್ ಫಂಡ್ ರಿಕ್ವೈರ್ಮೆಂಟ್ ಇದೆ, ಒನ್ ಆಫ್ ದ ಪಾರ್ಟ್ನರ್ ಹ್ಯಾಸ್ ಟೇಕನ್ ದಟ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಹ್ಯಾಸ್ ಗಿವನ್ ದ ಅಡ್ವಾನ್ಸ್ ಅಮೌಂಟ್ ಟು ದ ಫರ್ಮ್. ಸೊ ಆವಾಗ ಏನು ಮಾಡಬೇಕಾಗುತ್ತೆ, ಅದಕ್ಕೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂತ. ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂತ ಅಂದರೆ ಸ್ಟ್ಯಾಂಡರ್ಡ್ ಆಗಿ 6% ಪರ್ ಆ್ಯನಮ್ ನಾವು ಇಂಟ್ರೆಸ್ಟ್ನ ಕೊಡಬೇಕಾಗತ್ತೆ. ನೆಕ್ಸ್ಟ್ ರೆಮ್ಯುನರೇಷನ್ ಫಾರ್ ಫರ್ಮ್ಸ್ ವರ್ಕ್. ಈಗ ಎ ಮತ್ತು ಬಿ ಪಾರ್ಟ್ನರಲ್ಲಿ ಎ ಬಂದುಬಿಟ್ಟು ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ಜಾಸ್ತಿ ಎಕ್ಸ್ಟ್ರಾ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರಿಗೇನಾದರೂ ಎಕ್ಸ್ಟ್ರಾ ಸ್ಯಾಲ್ರಿ ಕೊಡ್ಬೋದು ಅವ್ರ ವರ್ಕಿಗೆ. ಪಾರ್ಟ್ನರ್ಶಿಪ್ ಡೀಡ್ ಇದ್ದರೆ ಓಕೆ, ಅಲ್ಲೇ ನಾವು ಮೆನ್ಷನ್ ಮಾಡ್ಬೋದು ಎಗೆ 5,000 ಪರ್ ಮಂತ್ ಸ್ಯಾಲ್ರಿ ಅಂತ. ಬಟ್ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂತ ಅಂದರೆ ಯಾರೂ ಸ್ಯಾಲ್ರಿ ಅಥವಾ ರೆಮ್ಯುನರೇಷನ್ನ ತಗೊಳ್ಳೋ ಹಂಗಿಲ್ಲ. ಸೊ ಅದನ್ನೇ ಪಿಕ್ಚರ್ ಸಮೇತ ನಾನು ಕೊಟ್ಟಿದ್ದೀನಿ, ವಿಡಿಯೋನ ಪಾಸ್ ಮಾಡಿ ನಿಮಗೆ ಓದಬೇಕು ಅಂತಾರೆ ಓದಿ. ಸೊ ಇದನ್ನ ಏನು ಮಾಡ್ತಾರೆ, ನಿಮಗೆ ಯಾವುದಾದ್ರೂ 2 ಕೇಳ್ತಾರೆ ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೇಟ್, ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಯಾವ ಥರ ಟ್ರೀಟ್ ಮಾಡ್ತೀರಾ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಯಾವ ಥರ ಟ್ರೀಟ್ ಮಾಡ್ತೀರಾ ಅಂತ ಈ 5ರಲ್ಲಿ ಯಾವುದಾದ್ರು 2 ನಿಮಗೆ ಕೇಳ್ತಾರೆ. ಅವೆರಡಕ್ಕೆ ನೀವು ಆನ್ಸರ್ ಬರೀಬೇಕಾಗುತ್ತೆ. ಯಾವ ಥರ ಬರೀಬೇಕಾಗುತ್ತೆ, ಸಿಂಪಲಾಗಿ ಬರಿಬೋದು. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಂತ ಬರೀತೀರಾ, ನೋ ಪಾರ್ಟ್ನರ್ ಇಸ್ ಎಂಟೈಟಲ್ಡ್ ಫಾರ್ ಎನಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ನೋ ಇಂಟ್ರೆಸ್ಟ್ ಟು ಬಿ ಚಾರ್ಜ್ಡ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್, 6% ಇಂಟ್ರೆಸ್ಟ್ ಈಸ್ ಅಲೋಡ್ ಆನ್ ಪಾರ್ಟ್ನರ್ಸ್ ಲೋನ್. ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಆರ್ ಲಾಸ್. ಸೊ ನಾವು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾವ ಥರ ಮಾಡ್ತೀವಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್. ಸೊ ಸ್ಯಾಲರಿ ಟು ಪಾರ್ಟ್ನರ್ ಆರ್ ರೆಮ್ಯುನರೇಷನ್, ನೋ ಪಾರ್ಟ್ನರ್ ಇಸ್ ಎಂಟೈಟಲ್ಡ್ ಫಾರ್ ಎನಿ ಸ್ಯಾಲರಿ. ಸೊ ಈ ರೀತಿ ಯಾವುದಾದ್ರೂ 2 ಕೇಳ್ತಾರೆ ನಿಮಗೆ, ಈ ಥರ ಸಿಂಪಲಾಗಿ ಆನ್ಸರ್ ಬರೆದ್ರೆ 2 marks ಸ್ಕೋರ್ ಮಾಡ್ಬೋದು. ಓಕೆ, ಸೊ ನಾವಿವಾಗ ಏನು ಡಿಸ್ಕಸ್ ಮಾಡೋಣ ಅಂತಂದರೆ ಕೆಲವು ಸ್ಟೇಟ್ಮೆಂಟ್ಗಳನ್ನ ನಾನು ಓದ್ತೀನಿ. ಸೊ ಅದು ಟ್ರೂ ಆರ್ ಫಾಲ್ಸ್ ಅಂತ ನೀವು ಹೇಳಬೇಕಾಗುತ್ತೆ. ಓಕೆ,
ಸೊ ಮೊದಲನೇ ಸ್ಟೇಟ್ಮೆಂಟ್ ಬಂದು ವ್ಯಾಲಿಡ್ ಪಾರ್ಟ್ನರ್ಶಿಪ್ ಕ್ಯಾನ್ ಬಿ ಫಾರ್ಮುಲೇಟೆಡ್ ಈವನ್ ವಿತೌಟ್ ರಿಟರ್ನ್ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ಸ್. ಸೊ ನಾವು ಅರ್ಲಿಯರ್ ಡಿಸ್ಕಸ್ ಮಾಡಿದ್ದೀವಿ. ಸೊ ರಿಟರ್ನ್ ಅಗ್ರಿಮೆಂಟ್ ಮ್ಯಾಂಡೇಟ್ರಿನಾ? ಇಲ್ಲ ಅಲ್ವಾ? ಸೊ ಏನು ಆನ್ಸರ್ ಬರುತ್ತೆ? ಇದು ಟ್ರೂ. ಸೊ ಪಾರ್ಟ್ನರ್ಶಿಪ್ ಕ್ಯಾನ್ ಬಿ ಫಾರ್ಮ್ ವಿತೌಟ್ ದ ರಿಟರ್ನ್ ಅಗ್ರಿಮೆಂಟ್, ಓರಲ್ ಅಗ್ರಿಮೆಂಟಿಂದನೂ ನಾವು ಸ್ಟಾರ್ಟ್ ಮಾಡ್ಬೋದು. ಈಚ್ ಪಾರ್ಟ್ನರ್ ಕ್ಯಾರಿಂಗ್ ಆನ್ ದ ಬಿಸ್ನೆಸ್ ಈಸ್ ಪ್ರಿನ್ಸಿಪಲ್ ಆಸ್ ವೆಲ್ ಆಸ್ ದ ಏಜೆಂಟ್ ಫಾರ್ ಆಲ್ ದ ಅದರ್ ಪಾರ್ಟ್ನರ್. ಸೊ ನಾವು ಡೆಫಿನೇಷನಲ್ಲಿ ಕಲ್ತಿದ್ದೀವಲ್ವಾ, ಕ್ಯಾರಿಡ್ ಬೈ ಆಲ್ ಆರ್ ಎನಿ ಒನ್ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಸೊ ಅದರ ಅರ್ಥ ಏನು? ಒಬ್ಬ ರೆಪ್ರೆಸೆಂಟ್ ಮಾಡಿನೂ ಸಹ ಬಿಸ್ನೆಸ್ ರನ್ ಮಾಡ್ಬೋದು, ಅಥವಾ ಎಲ್ಲರೂ ಸೇರಿ ಸಹ ಬಿಸ್ನೆಸ್ನ ಮಾಡ್ಬೋದು. ಸೊ ಇದೂ ಟ್ರೂ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ಇನ್ ಎ ಬ್ಯಾಂಕಿಂಗ್ ಕಂಪನಿ ಕ್ಯಾನ್ ಬಿ 20. ಸೊ ಮ್ಯಾಕ್ಸಿಮಮ್ 20ನಾ ಅಂತ ಕೇಳ್ತಿದ್ದಾರೆ ಈ ಸ್ಟೇಟ್ಮೆಂಟಲ್ಲಿ. 20ನಾ? ಇಲ್ಲ, ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 10 ಮಾತ್ರ ಇದೆ. ಸೊ ಇದು ಫಾಲ್ಸ್. ಇಫ್ ದ ಡೀಡ್ ಈಸ್ ಸೈಲೆಂಟ್, ಅಂದರೆ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ, ನಾವು ಮೆನ್ಷನ್ ಮಾಡಿಲ್ಲ. ಇಫ್ ದ ಡೀಡ್ ಈಸ್ ಸೈಲೆಂಟ್, ಇಂಟ್ರೆಸ್ಟ್ ರೇಟ್ ಆಫ್ 6% ಪರ್ ಆ್ಯನಮ್ ವುಡ್ ಬಿ ಚಾರ್ಜ್ಡ್ ಆನ್ ಡ್ರಾಯಿಂಗ್ಸ್ ಮೇಡ್ ಬೈ ಎ ಪಾರ್ಟ್ನರ್. ಸೊ ನಾವು ಅರ್ಲಿಯರ್ ಡಿಸ್ಕಸ್ ಮಾಡಿದ್ವಿ ಅಲ್ವಾ, 6% ಇಂಟ್ರೆಸ್ಟ್ನ ಪೇ ಮಾಡಬೇಕು ಅಂತೇಳಿ. ಸೊ ಇದು ಟ್ರೂ ಆಗುತ್ತೆ, ಹೌದಾ? ಇಲ್ಲ, ಇದು ಫಾಲ್ಸ್ ಆಗುತ್ತೆ. ಯಾಕೆ ಅಂತಂದರೆ ನಾವು ಇಂಟ್ರೆಸ್ಟ್ ರೇಟ್ 6%ನ ಡಿಸ್ಕಸ್ ಮಾಡಿದ್ದು ಅಡ್ವಾನ್ಸ್, ಏನಾದರೂ ಪಾರ್ಟ್ನರ್ ನಮಗೆ ಅಡ್ವಾನ್ಸ್ ಕೊಟ್ಟಿದ್ರೆ ಬಿಸ್ನೆಸ್ಸಿಂದ ವಿತ್ಡ್ರಾ ಮಾಡಿರೋ ದುಡ್ಡಿಗಲ್ಲ. ಸೊ ಇಲ್ಲಿ ಕೇಳ್ತಿರೋದು ಏನು ಸ್ಟೇಟ್ಮೆಂಟ್ ಅಂತ ಅಂದರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸಿಗೆ ನಾವು 6% ಇಂಟ್ರೆಸ್ಟ್ ಪೇ ಮಾಡಬೇಕಂತ. ಇಲ್ಲ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸಿಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಫಾಲ್ಸ್ ಇದು. ಸೊ ಈ ಕೇಸ್ ಸ್ಟಡಿನಲ್ಲಿ ಕೆಲವು ಸ್ಟೇಟ್ಮೆಂಟ್ಗಳು ವ್ಯಾಲಿಡ್ ಇದೆಯಾ ಇಲ್ವಾ ಅಂತೇಳಿ. ರವಿ ಆ್ಯಂಡ್ ರಾಜ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್, ಸ್ಟೇಟ್ ವೆದರ್ ದ ಕ್ಲೈಮ್ ಈಸ್ ವ್ಯಾಲಿಡ್ ಇಫ್ ದ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಈಸ್ ಸೈಲೆಂಟ್ ಇನ್ ದ ಫಾಲೋಯಿಂಗ್ ಮ್ಯಾಟರ್. ಸೊ ಪಾರ್ಟ್ನರ್ಶಿಪ್ ಡೀಡಲ್ಲಿ ಇದ್ರ ಬಗ್ಗೆ ಏನು ಮೆನ್ಷನ್ ಇಲ್ಲ ಅಂತ ಅಂದರೆ ಯಾವ ರೀತಿ ನಾವು ಸ್ಟೇಟ್ಮೆಂಟ್ ಮಾಡಬೇಕು ಅಂತೇಳಿ. ರವಿ ವಾಂಟ್ಸ್ ಸ್ಯಾಲರಿ ಆಫ್ ₹20,000 ಪರ್ ಮಂತ್. ಸೊ ಈಗ ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಆಗಿಲ್ಲ. ಸೊ ಏನು ಮಾಡ್ತೀರಾ? ಇದು ವ್ಯಾಲಿಡಾ ಇನ್ವ್ಯಾಲಿಡಾ ಅವ್ನ ಕ್ಲೈಮ್? ಸೊ ಇದು ಇನ್ವ್ಯಾಲಿಡ್ ಆಗುತ್ತೆ. ಸೊ ನಿಮಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ, ರೆಮ್ಯುನರೇಷನ್ ಯಾರಿಗೂ ಸಿಗೋದಿಲ್ಲ. ನೆಕ್ಸ್ಟ್, ರಾಜ್ ಹ್ಯಾಡ್ ಅಡ್ವಾನ್ಸ್ಡ್ ಎ ಲೋನ್ ಟು ದ ಫರ್ಮ್ ಆ್ಯಂಡ್ ಕ್ಲೈಮ್ಸ್ ಇಂಟ್ರೆಸ್ಟ್ ಅಟ್ 10% ಪರ್ ಆ್ಯನಮ್. ಇಲ್ಲೇನು ಮಾಡಿದ್ದಾರೆ? ರಾಜ್ ಬಂದುಬಿಟ್ಟು ಅಡ್ವಾನ್ಸ್ ಅಮೌಂಟನ್ನು ಬಿಸ್ನೆಸ್ಗೆ ಪ್ರೊವೈಡ್ ಮಾಡಿದ್ದಾರೆ, ಅದಕ್ಕೆ ಅವರು 10% ಇಂಟ್ರೆಸ್ಟ್ನ ಕೇಳ್ತಾ ಇದ್ದಾರೆ. ವ್ಯಾಲಿಡ್ ಇದೆಯಾ ಇದು ಸ್ಟೇಟ್ಮೆಂಟು? ಕರೆಕ್ಟ್, ಇದು ಇನ್ವ್ಯಾಲಿಡ್ ಅಲ್ವಾ? ಯಾಕೆ ಅಂತಂದರೆ 6% ಪರ್ ಆ್ಯನಮ್ ಮಾತ್ರ ಅವರಿಗೆ ಇಂಟ್ರೆಸ್ಟ್ಗೆ ಇರೋದು, ಪರ್ಮಿಷನ್ ಇರೋದು. ಸೊ ಇದು ಇನ್ವ್ಯಾಲಿಡ್. ರವಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ₹1 lakh ಆ್ಯಂಡ್ ರಾಜ್ ₹3 lakh ಟುವರ್ಡ್ಸ್ ಕ್ಯಾಪಿಟಲ್. ರವಿ ವಾಂಟ್ಸ್ ಈಕ್ವಲ್ ಶೇರ್ ಇನ್ ಪ್ರಾಫಿಟ್ಸ್. ಇಲ್ಲೇನಾಗಿದೆ? ರವಿ ಬಂದು ಜಸ್ಟ್ 1 lakh ಇನ್ವೆಸ್ಟ್ ಮಾಡಿದ್ದಾರೆ, ರಾಜ್ ಬಂದು 3 lakh. ಸೊ ಈಕ್ವಲ್ ಪ್ರಪೋರ್ಷನ್ ಇಲ್ಲ. ಬಟ್ ಅವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ, ರವಿ ಬಂದುಬಿಟ್ಟು ಈಕ್ವಲ್ ಶೇರ್ ಇನ್ ಪ್ರಾಫಿಟ್ಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದು ಸರಿನಾ? ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನು ಮೆನ್ಷನ್ ಆಗಿಲ್ಲ. ಎಸ್, ಅದು ಕರೆಕ್ಟ್ ಆಗಿದೆ. ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನು ಮೆನ್ಷನ್ ಇಲ್ಲ ಅಂತ ಅಂದರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದುಬಿಟ್ಟು ಈಕ್ವಲ್ ಆಗಿರುತ್ತೆ. ಸೊ ಇದು ವ್ಯಾಲಿಡ್. ನೆಕ್ಸ್ಟ್, ರಾಜ್ ವಾಂಟ್ಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 6% ಪರ್ ಆ್ಯನಮ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೆ 6% ಬೇಕು ಅಂತ ಕೇಳ್ತಾ ಇದ್ದಾರೆ. ನಾವು ಎಕ್ಸ್ಟ್ರಾ ಪೇ ಮಾಡ್ಬೋದಾ ಜಸ್ಟ್ ಬಿಕಾಸ್ ಅವರು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತೇಳಿ? ಇಲ್ಲ ಅಲ್ವಾ? ಯಾವುದಕ್ಕೆ ಮಾತ್ರ ಇರೋದು ನಮಗೆ 6%? ಅಡ್ವಾನ್ಸಸ್ ಫ್ರಮ್ ಪಾರ್ಟ್ನರ್ಸಿಗೆ ಮಾತ್ರ ಇರೋದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೆ ಇಲ್ಲ. ಸೊ ಇದೂ ಇನ್ವ್ಯಾಲಿಡ್ ಆಗುತ್ತೆ. ಸೊ ನೆಕ್ಸ್ಟು, ಸ್ಪೆಷಲ್ ಆಸ್ಪೆಕ್ಟ್ಸ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್. ಸೊ ನಾವು ಆಲ್ರೆಡಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್ನ ಕಲ್ತಿದ್ದೀವಲ್ಲ ಲಾಸ್ಟ್ ಟೈಮಲ್ಲಿ, ಅದು ಬಿಟ್ಟು ಕೆಲವೊಂದು ಎಕ್ಸ್ಟ್ರಾ ಇಲ್ಲಿ ಕಲಿತೀವಿ. ಏನದು ಅಂತಂದರೆ, ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಮಾಂಗ್ ದ ಪಾರ್ಟ್ನರ್, ಅಡ್ಜಸ್ಟ್ಮೆಂಟ್ ಫಾರ್ ಎನಿ ರಾಂಗ್ ಅಪ್ರಾಪ್ರಿಯೇಷನ್ ಇದ್ದರೆ ಅದನ್ನ ಮಾಡ್ತೀವಿ, ರೀಕನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಇಲ್ಲಿ ನಾವು P&L ಅಪ್ರಾಪ್ರಿಯೇಷನ್ವರೆಗೂ ಕಲಿತೀವಿ. ರೀಕನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಮತ್ತು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ನ ನೆಕ್ಸ್ಟ್ ಅಪ್ಕಮಿಂಗ್ ಚಾಪ್ಟರ್ಸಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಇದು ಸ್ಪೆಷಲ್ ಆಸ್ಪೆಕ್ಟ್. ನಿಮಗೆ 2 ಕೇಳ್ತಾರೆ, ಸ್ಟೇಟ್ ಎನಿ 2 ಸ್ಪೆಷಲ್ ಆಸ್ಪೆಕ್ಟ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ ಅಂತ. ಸೊ ಈಸಿಯಾಗಿ ನೀವು ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರಿಬೋದು, ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಮಾಂಗ್ ದ ಪಾರ್ಟ್ನರ್ಸ್ ಅಂತ ಬರಿಬೋದು. ಸೊ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಲ್ವಾ, ಅದರಲ್ಲಿ ಯಾವುದಾದ್ರೂ 2 ನೀವು ಬರಿಬೋದು. ಸೊ ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಮೇಂಟೆನೆನ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಆಲ್ ಟ್ರಾನ್ಸಾಕ್ಷನ್ ರಿಲೇಟಿಂಗ್ ಟು ಪಾರ್ಟ್ನರ್ಸ್ ಆಫ್ ದ ಫರ್ಮ್ಸ್ ಆರ್ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ದ ಫರ್ಮ್ ಥ್ರೂ ದೇರ್ ಕ್ಯಾಪಿಟಲ್ ಅಕೌಂಟ್. ಸೊ ನಾವಿಲ್ಲಿ ಏನೇನು ಮೆನ್ಷನ್ ಮಾಡ್ತೀವಿ ಅಂದರೆ, ಏನು ಕ್ಯಾಪಿಟಲ್ನ ಕಾಂಟ್ರಿಬ್ಯೂಷನ್ ಮಾಡಿದ್ದೀವಿ, ಯಾವುದಾದ್ರೂ ಪಾರ್ಟ್ನರು ಡ್ರಾಯಿಂಗ್ ತೊಗೊಂಡ್ರೆ ಅಥವಾ ವಿತ್ಡ್ರಾಲ್ ಮಾಡಿಕೊಂಡ್ರೆ ಕ್ಯಾಪಿಟಲ್ನ ಅದನ್ನ ಮೆನ್ಷನ್ ಮಾಡಬೇಕು. ಶೇರ್ ಆಫ್ ಪ್ರಾಫಿಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದ್ದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇದ್ದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಸ್ಯಾಲರಿ ಅಥವಾ ಕಮಿಷನ್ ಇದ್ದರೆ ನಾವು ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಮೆನ್ಷನ್ ಮಾಡಬೇಕು.
ಸೊ ದೆರ್ ಆರ್ ಟೂ ಮೆಥಡ್ಸ್ ಬೈ ವಿಚ್ ದ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ದ ಪಾರ್ಟ್ನರ್ ಕ್ಯಾನ್ ಬಿ ಮೇಂಟೈನ್ಡ್. ಸೊ ಎರಡು ಟೈಪ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರುತ್ತೆ. ನಾವು ಯಾವುದಾದ್ರೂ ಫಾಲೋ ಮಾಡ್ಬೋದು. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಕರಿತೀವಿ ಅದನ್ನು. ಸೊ ಮೊದಲನೇದು ಬಂದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಎರಡನೇದು ಬಂದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಸೊ ನಾನು ಆಲ್ರೆಡಿ ಹೇಳಿದಾಗೆ ಯಾವುದೇ ರೂಲ್ ಇಲ್ಲ. ಸೊ ನೀವು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆದರೂ ಮೆನ್ಷನ್ ಮಾಡ್ಬೋದು ಅಥವಾ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್. ಏನು ಡಿಫರೆನ್ಸ್ ಅಂತ ಅಂದರೆ, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಮಾಡ್ತೀವಿ ಅಂತಂದರೆ ಪಾರ್ಟ್ನರ್ಶಿಪ್ ಡೀಡಲ್ಲಿ ನಾವು ಮೆನ್ಷನ್ ಮಾಡಬೇಕು ಇದನ್ನು ಮಾಡ್ತಾ ಇದ್ದೀವಿ ಅಂತೇಳಿ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ನ ಮೆನ್ಷನ್ ಮಾಡೋ ನೆಸೆಸರಿ ಇಲ್ಲ. ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಅಂದರೆ ಏನು, ಇಲ್ಲಿ ಕ್ಯಾಪಿಟಲ್ಸ್ ಆಫ್ ಈಚ್ ಪಾರ್ಟ್ನರ್ಸ್ ಆರ್ ಫಿಕ್ಸ್ಡ್. ಅದು ವೇರಿ ಆಗಲ್ಲ, ಇಯರ್ ಟು ಇಯರ್ ವೇರಿ ಆಗಲ್ಲ. 2 ಅಕೌಂಟ್ಸ್ ಫಾರ್ ಈಚ್ ಪಾರ್ಟ್ನರ್ ಇಸ್ ಟು ಬಿ ಓಪನ್ಡ್. ಸೊ ಕ್ಯಾಪಿಟಲ್ ಇನ್ಫಾರ್ಮೇಷನ್ ಏನು ಮಾಡ್ತೀವಿ, ಕ್ಯಾಪಿಟಲ್ ಅಕೌಂಟಲ್ಲಿ ಪ್ರಿಪೇರ್ ಮಾಡ್ತೀವಿ. ಬೇರೆ ಅಡ್ಜಸ್ಟ್ಮೆಂಟ್ಗಳು ಏನಾದರೂ ಅಡಿಷ್ನಲ್ ಆಗಿದ್ರೆ, ಸ್ಯಾಲ್ರಿ ಅಥವಾ ಕಮಿಷನ್ನು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಈ ಇನ್ಫಾರ್ಮೇಷನ್ ಏನು ಮಾಡ್ತೀವಿ, ಕರೆಂಟ್ ಅಕೌಂಟಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಏನಾಗುತ್ತೆ, ಇಲ್ಲಿ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಫ್ಲಕ್ಚುಯೇಟ್ ಆಗಲ್ಲ. ಸೊ ಫಾಲೋಯಿಂಗ್ ಅಡ್ಜಸ್ಟ್ಮೆಂಟ್ ಆರ್ ಟು ಬಿ ರೆಕಾರ್ಡೆಡ್ ಇನ್ ಕರೆಂಟ್ ಅಕೌಂಟ್. ಸೊ ನಿಮಗೆ 2 ಮಾರ್ಕ್ಸಿಗೆ ಏನಾದರೂ ನಿಮಗೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಮೀನಿಂಗ್ ಹೇಳಿದ್ರೆ, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ is a method of maintaining partners capital account in which the capital balance of the partners shall remain fixed. The capital balance ಏನಾಗುತ್ತೆ, ಯಾವಾಗಲೂ ಸೇಮ್ ಇರುತ್ತೆ. ಆಲ್ ಅಡ್ಜಸ್ಟ್ಮೆಂಟ್ ರಿಲೇಟಿಂಗ್ ಟು ಪಾರ್ಟ್ನರ್ಸ್ ಆರ್ ರೆಕಾರ್ಡೆಡ್ ಇನ್ ಎ ಸಪ್ರೇಟ್ ಅಕೌಂಟ್ ಕಾರ್ಡ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ನಾನು ಹೇಳಿದೆ ಅಲ್ವಾ, 2 ಅಕೌಂಟ್, ಒಂದು ಕ್ಯಾಪಿಟಲ್ ಅಕೌಂಟ್, ಇನ್ನೊಂದು ಕರೆಂಟ್ ಅಕೌಂಟ್. ಇಲ್ಲೇನಾಗುತ್ತೆ, ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ರಿಮೈನ್ ಫಿಕ್ಸ್ ಆಗುತ್ತೆ. ಬೇರೆ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನ ನಾವು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಇದನ್ನು ನೀವು ಸಿಂಪಲ್ ಆಗಿ 2 ಮಾರ್ಕ್ಸ್ ಥಿಯರಿಗೆ ಬರಿಬೋದು. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಲ್ಲಿ ಬ್ಯಾಲೆನ್ಸ್ ಬಂದ್ಬಿಟ್ಟು ರಿಮೈನ್ ಫಿಕ್ಸ್ಡ್ ಆಗಿರುತ್ತೆ. ಎಲ್ಲ ಅಡ್ಜಸ್ಟ್ಮೆಂಟ್ನ ನಾವು ಎಲ್ಲಿ ಮೆನ್ಷನ್ ಮಾಡ್ತೀವಿ, ಪಾರ್ಟ್ನರ್ಸ್ ಕರೆಂಟ್ ಅಕೌಂಟಲ್ಲಿ. ಯಾವ್ಯಾವ ಅಡ್ಜಸ್ಟ್ಮೆಂಟ್ಸು, ಶೇರ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಇಂಟ್ರೆಸ್ಟ್ ಆನ್ ಲೋನ್, ಸ್ಯಾಲರಿ ಅಥವಾ ಕಮಿಷನ್ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ, ಇದೆಲ್ಲ ಇನ್ಫಾರ್ಮೇಷನ್ನ ನಾವು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟಲ್ಲಿ ಮಾಡ್ತೀವಿ. ಯಾವ ಮೆಥಡಲ್ಲಿ, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ. ನೆಕ್ಸ್ಟ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಸೊ ಸಿಂಪಲ್, ನೇಮೇ ಸಜೆಸ್ಟ್ ಮಾಡ್ತಿರೋ ಥರ ಕ್ಯಾಪಿಟಲ್ ಆಫ್ ಈಚ್ ಪಾರ್ಟ್ನರ್ ಫ್ಲಕ್ಚುಯೇಟ್ ಇಯರ್ ಟು ಇಯರ್. ಇಲ್ಲಿ ಕ್ಯಾಪಿಟಲ್ ಫ್ಲಕ್ಚುಯೇಟ್ ಆಗುತ್ತೆ, ಫಿಕ್ಸ್ಡಲ್ಲಿ ಫ್ಲಕ್ಚುಯೇಟ್ ಆಗಲ್ಲ. ಓನ್ಲಿ 1 ಅಕೌಂಟ್, ದಟ್ ಈಸ್ ಕ್ಯಾಪಿಟಲ್ ಅಕೌಂಟ್ ಈಸ್ ಓಪನ್ಡ್. ಸೊ ಇಲ್ಲೇನು ಮಾಡ್ತೀವಿ, ಓನ್ಲಿ 1 ಅಕೌಂಟ್ ಮಾಡ್ತೀವಿ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ 2 ಅಕೌಂಟ್ ಓಪನ್ ಮಾಡ್ತೀವಿ. ಫಾಲೋಯಿಂಗ್ ಅಡ್ಜಸ್ಟ್ಮೆಂಟ್ ಆರ್ ರೆಕಾರ್ಡೆಡ್ ಇನ್ ಕ್ಯಾಪಿಟಲ್ ಅಕೌಂಟ್ ಓನ್ಲಿ. ಅಲ್ಲೇನು ಮಾಡ್ತೀವಿ ನಾವು, ಎಲ್ಲ ಅಡ್ಜಸ್ಟ್ಮೆಂಟ್ ನಾವು ಕರೆಂಟ್ ಅಕೌಂಟಲ್ಲಿ ತೋರಿಸ್ತೀವಲ್ವಾ, ಇಲ್ಲ ಆ ಥರ ಮಾಡಲ್ಲ. ಒಂದೇ ಒಂದು ಅಕೌಂಟ್ ಇರುತ್ತೆ, ಕ್ಯಾಪಿಟಲ್ ಬ್ಯಾಲೆನ್ಸ್ ಮತ್ತು ಎಲ್ಲ ಅಡಿಷ್ನಲ್ ಅಡ್ಜಸ್ಟ್ಮೆಂಟ್ನ ಸಹ ಒಂದೇ ಅಕೌಂಟಲ್ಲಿ ಮೇಂಟೈನ್ ಮಾಡ್ತೀವಿ. ಸೊ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಮೀನಿಂಗ್ ಏನಾದರೂ ಕೇಳಿದ್ರೆ 2 ಮಾರ್ಕ್ಸಿಗೆ ಯಾವ ಥರ ಬರೀಬೇಕಾಗುತ್ತೆ ಅಂದರೆ, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ is a method of maintaining partners capital account in which all adjustment relating to partners are recorded in their capital account. ಅಂದರೆ ಏನು, ಒಂದೇ ಒಂದು ಕ್ಯಾಪಿಟಲ್ ಅಕೌಂಟಲ್ಲಿ ಏನಾಗುತ್ತೆ, ಎಲ್ಲ ಅಡ್ಜಸ್ಟ್ಮೆಂಟ್ನ ಮೆನ್ಷನ್ ಮಾಡ್ತೀವಿ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ 2 ಡಿಫ್ರೆಂಟ್ ಅಕೌಂಟ್ ಮಾಡ್ತೀವಿ, ಒಂದರಲ್ಲಿ ಕ್ಯಾಪಿಟಲ್, ಇನ್ನೊಂದರಲ್ಲಿ ಅಡ್ಜಸ್ಟ್ಮೆಂಟ್ ಮೇಂಟೈನ್ ಮಾಡ್ತೀವಲ್ವಾ. ಬಟ್ ಇಲ್ಲೇನು ಮಾಡ್ತೀವಿ, ಒಂದೇ ಅಕೌಂಟಲ್ಲಿ ಎಲ್ಲನೂ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಅಡ್ಜಸ್ಟ್ಮೆಂಟು ಬಂದು ಒಂದೇ ಅಕೌಂಟಲ್ಲಿ ಪ್ರಿಪೇರ್ ಮಾಡ್ತೀವಿ. ಸೊ ಏನು ಡಿಫ್ರೆನ್ಸ್ ಇದೆ, ಡಿಫ್ರೆನ್ಸ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ನ ಆ ಮೀನಿಂಗ್ನೇ ಎರಡರಲ್ಲೂ ಗೊತ್ತಾಗ್ಬಿಡುತ್ತೆ ಅಲ್ವಾ. ಒಂದರಲ್ಲಿ 2 ಅಕೌಂಟ್ ಮೇಂಟೈನ್ ಮಾಡ್ತೀವಿ, ಒಂದರಲ್ಲಿ ಒಂದೇ ಒಂದು ಅಕೌಂಟ್ ಮೇಂಟೈನ್ ಮಾಡ್ತೀವಿ ಅಲ್ವಾ. ಒಂದರಲ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸ್ ಫಿಕ್ಸ್ ಆಗಿರುತ್ತೆ, ಇನ್ನೊಂದರಲ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸ್ ಫ್ಲಕ್ಚುಯೇಟ್ ಆಗುತ್ತೆ. ಸೊ ಯಾವುದಾದ್ರು 2 ಡಿಫ್ರೆನ್ಸ್ ಬರೆದ್ರೆ ಈಸಿಯಾಗಿ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಸೊ ನಂಬರ್ ಆಫ್ ಅಕೌಂಟ್ಸು ಫಿಕ್ಸ್ಡ್ ಕ್ಯಾಪಿಟಲಲ್ಲಿ 2 ಇರುತ್ತೆ, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಒಂದೇ ಒಂದಿರುತ್ತೆ. ಎಲ್ಲ ಅಡ್ಜಸ್ಟ್ಮೆಂಟ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ ಏನು ಮಾಡ್ತೀವಿ ನಾವು, 2 ಅಕೌಂಟ್ಸಲ್ಲಿ ತೋರಿಸ್ತೀವಿ, ಕರೆಂಟ್ ಅಕೌಂಟಲ್ಲಿ ತೋರಿಸ್ತೀವಿ. ಇಲ್ಲೇನು ಮಾಡ್ತೀವಿ, ಕ್ಯಾಪಿಟಲ್ ಅಕೌಂಟಲ್ಲೇ ತೋರಿಸ್ತೀವಿ. ಕ್ಯಾಪಿಟಲ್ ಬ್ಯಾಲೆನ್ಸ್ ಏನಾಗುತ್ತೆ, ಫಿಕ್ಸ್ಡಲ್ಲಿ ಸೇಮ್ ಇರುತ್ತೆ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಇದನ್ನು ಸಿಂಪಲ್ಲಾಗಿ ಏನಾದರೂ ನೀವು 2 ಮಾರ್ಕ್ಸಿಗೆ ಆನ್ಸರ್ ಬರೀಬೇಕಾಗುತ್ತೆ ಇದರಲ್ಲಿ ಅಂತ ಅಂದರೆ, ಅಡ್ಜಸ್ಟ್ಮೆಂಟ್ ಆರ್ ಮೇಡ್ ಇನ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ ಏನು ಮಾಡ್ತೀವಿ, ಅಡ್ಜಸ್ಟ್ಮೆಂಟ್ನ ಕರೆಂಟ್ ಅಕೌಂಟಲ್ಲಿ ಮೇಂಟೈನ್ ಮಾಡ್ತೀವಿ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಕ್ಯಾಪಿಟಲ್ ಅಕೌಂಟಲ್ಲೇ ಮೇಂಟೈನ್ ಮಾಡ್ತೀವಿ. ಕ್ಯಾಪಿಟಲ್ ಬ್ಯಾಲೆನ್ಸ್ ರಿಮೈನ್ ಅನ್ಚೇಂಜ್ಡ್, ಇಲ್ಲೇನು ಚೇಂಜ್ ಆಗಲ್ಲ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಕ್ಯಾಪಿಟಲ್ ಬ್ಯಾಲೆನ್ಸ್ ಫ್ಲಕ್ಚುಯೇಟ್ ಇಯರ್ ಬೈ ಇಯರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಸ್ಪೆಷಲ್ ಆಸ್ಪೆಕ್ಟಲ್ಲಿ ಕಲ್ತಿದ್ವಿ ಅಲ್ವಾ, ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಆದಮೇಲೆ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅಮಾಂಗ್ ಪಾರ್ಟ್ನರ್. ಸೊ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಏನು ಮಾಡ್ತೀವಿ, ಪ್ರಾಫಿಟ್ ಆರ್ ಲಾಸಸ್ ಡೈರೆಕ್ಟ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅಲ್ವಾ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಬಟ್ ಇಲ್ಲೇನು ಮಾಡಬೇಕಾಗುತ್ತೆ, ನಾವು ಪ್ರಾಫಿಟ್ನ ಟ್ರಾನ್ಸ್ಫರ್ ಮಾಡೋದಕ್ಕೂ ಮುಂಚೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಮತ್ತು ಸ್ಯಾಲರಿ ಅಥವಾ ಕಮಿಷನ್ ಏನಾದರೂ ಇದ್ದರೆ ಅದನ್ನು ಡಿಡಕ್ಟ್ ಮಾಡಿ ಬಾಕಿ ಅಮೌಂಟನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, P&L ಪ್ರಿಪೇರ್ ಮಾಡಿದ್ಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ ಪ್ರಿಪೇರ್ ಮಾಡಬೇಕಾಗುತ್ತೆ. ಯಾವುದರಲ್ಲಿ, ಸೋಲ್ ಟ್ರೇಡಿಂಗ್ ಕನ್ಸರ್ನಲ್ಲ, ಪಾರ್ಟ್ನರ್ಶಿಪ್ಪಲ್ಲಿ. For this, a profit and loss appropriation account is prepared to calculate the final distributable profit,
ವಿಚ್ ಈಸ್ ದ ಶೇರ್ಡ್ ಅಮಾಂಗ್ ಪಾರ್ಟ್ನರ್ಸ್ ಇನ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಲಾಸ್ಟಲ್ಲಿ ಏನು ಫೈನಲ್ ಬ್ಯಾಲೆನ್ಸ್ ಬರುತ್ತೆ ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಯಾವ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಅವ್ರದ್ದು ಏನು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅವೈಲೇಬಲ್ ಇರುತ್ತೆ ಅದರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಇದು ಆ್ಯಕ್ಚುಲಾಗಿ ನಾವು 6 ಮಾರ್ಕ್ಸ್ಗೆ ಪ್ರಾಬ್ಲಮ್ ಬರುತ್ತೆ ಇದರಲ್ಲಿ, ಅದನ್ನು ನಾವು ಅಪ್ಕಮಿಂಗ್ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಇನ್ ಕೇಸ್ ನಿಮಗೆ ಜಸ್ಟ್ 2 ಮಾರ್ಕರ್ ರೈಟ್ ದ ಮೀನಿಂಗ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಅಂದರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇಸ್ ಮೇರ್ಲಿ ಆನ್ ಎಕ್ಸ್ಟೆನ್ಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ, ಇದು ಕಂಟಿನ್ಯೂಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಫ್ ದ ಫರ್ಮ್. ಇಟ್ ಶೋ ಹೌ ದ ಪ್ರಾಫಿಟ್ಸ್ ಆರ್ ಅಪ್ರಾಪ್ರಿಯೇಟೆಡ್ ಆರ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಪಾರ್ಟ್ನರ್. ಸ್ಯಾಲರಿ, ಕಮಿಷನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಮೈನಸ್ ಮಾಡಿ ಏನು ಅಮೌಂಟ್ ಇರುತ್ತೆ ಅದನ್ನು ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಯಾವುದರಲ್ಲಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ. ಇದು 2 ಮಾರ್ಕ್ಸಿಗೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಬಂದುಬಿಟ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು. ತುಂಬ ಈಸಿಯಾಗಿ ಇರ್ತಕ್ಕಂಥ ಮೆಥಡ್ ಇದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು. 2 ಮೆಥಡ್ ಬರುತ್ತೆ, ಪ್ರಾಬ್ಲಮ್ಸಲ್ಲಿ ಬರುತ್ತೆ. ಇಲ್ಲಿ ಥಿಯರಿನಲ್ಲಿ ಕೇಳಲ್ಲ. ಇನ್ ಕೇಸ್ ಏನಾದರೂ ಥಿಯರಿನಲ್ಲಿ ಕ್ವಶನ್ ಕೇಳಿದ್ರೆ ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಕೇಳ್ತಾರೆ. ಸೊ ಆವಾಗ ಆವರೇಜ್ ಪೀರಿಯಡ್ ಮೆಥಡ್ ಮತ್ತು ಪ್ರಾಡಕ್ಟ್ ಮೆಥಡ್ ಅಂತ ಬರೀಬೇಕಾಗುತ್ತೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಡ್ರಾಯಿಂಗ್ ಅಂದರೆ ಏನು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಓನರ್ ಏನಾದರೂ ಪರ್ಸ್ನಲ್ ಯೂಸ್ಗೆ ಬಿಸ್ನೆಸ್ಸಿಂದ ವಿತ್ಡ್ರಾ ಮಾಡ್ಕೊಂಡ್ರೆ ಅಮೌಂಟನ್ನು ನಾವು ಡ್ರಾಯಿಂಗ್ ಅಂತೀವಿ. ಡ್ರಾಯಿಂಗ್ ರೆಫರ್ಸ್ ಟು ಅಮೌಂಟ್ ವಿತ್ಡ್ರಾನ್ ಫ್ರಮ್ ದ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಫಾರ್ ಮೀಟಿಂಗ್ ದೇರ್ ಪ್ರೈವೇಟ್ ಎಕ್ಸ್ಪೆನ್ಸ್. ಓನರ್ ಅವ್ರು ಪರ್ಸ್ನಲ್ ಯೂಸಿಗೆ ಏನಾದರೂ ಯೂಸ್ ಮಾಡಿಕೊಂಡ್ರೆ ಅದನ್ನು ಡ್ರಾಯಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ವೆನ್ ಫಿಕ್ಸ್ಡ್ ಅಮೌಂಟ್ ವಾಸ್ ವಿತ್ಡ್ರಾನ್ ಎವ್ರಿ ಮಂತ್, ಏನಾದರೂ ಒಂದು ಫಿಕ್ಸ್ಡ್ ಅಮೌಂಟ್ನ ಎವ್ರಿ ಮಂತು ಅಥವಾ ಆ ಈವನ್ ಬ್ಯಾಲೆನ್ಸಲ್ಲಿ ಅಮೌಂಟ್ನ ವಿತ್ಡ್ರಾ ಮಾಡಿದ್ರೆ ಅದನ್ನು ನಾವು ಆವರೇಜ್ ಪೀರಿಯಡ್ ಮೆಥಡ್ ಅಂತ ಕರಿತೀವಿ. ಎ ಫಿಕ್ಸ್ಡ್ ಅಮೌಂಟ್ ಆಫ್ ಮನಿ ಈಸ್ ವಿತ್ಡ್ರಾನ್ ಬೈ ದ ಪಾರ್ಟ್ನರ್ಸ್ ಅಟ್ ಈಕ್ವಲ್ ಟೈಮ್ ಇಂಟರ್ವಲ್ ಎವ್ರಿ ಮಂತ್ ಫಸ್ಟು, ಎವ್ರಿ ಮಂತ್ 15th, ಎವ್ರಿ ಮಂತ್ 30th, ಅಥವಾ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್, ಎಂಡ್ ಆಫ್ ಈಚ್ ಕ್ವಾರ್ಟರ್, ಈ ಥರ ಈಕ್ವಲ್ ಇಂಟರ್ವಲಲ್ಲಿ ಸೇಮ್ ಅಮೌಂಟನ್ನು ವಿತ್ಡ್ರಾ ಮಾಡ್ತಾ ಇದ್ದರೆ ನಾವು ಅವಾಗ ಯಾವ ಮೆಥಡಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ? ಆವರೇಜ್ ಪೀರಿಯಡ್ ಮೆಥಡಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ವೆನ್ ದ ಅಮೌಂಟ್ ಈಸ್ ವಿತ್ಡ್ರಾನ್ ಅಟ್ ದ ಬಿಗಿನಿಂಗ್ ಆಫ್ ಈಚ್ ಮಂತ್ ಅಥವಾ ಮಿಡಲ್ ಅಥವಾ ಎಂಡ್ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರಲ್ಲಿ ಮಾಡಿದ್ರೆ ಅವರೇಜ್ ಪೀರಿಯಡ್ ಮೆಥಡ್ನ ಫಾಲೋ ಮಾಡ್ತೀವಿ. ಸೊ ಇದು ಪ್ರಾಬ್ಲಮ್ಸ್ನ ಬಂದ್ಬಿಟ್ಟು ಪ್ರಾಕ್ಟಿಕಲ್ ಸಮ್ಸ್ನ ಡಿಸ್ಕಷನ್ ಮಾಡಬೇಕಾದ್ರೆ ಅಲ್ಲಿ ಕಲಿಯೋಣ. ಇಲ್ಲಿ ಜಸ್ಟ್ ನಿಮಗೆ ಆವರೇಜ್ ಪೀರಿಯಡ್ ಮೆಥಡ್ ಯಾವಾಗ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಗೊತ್ತಾದರೆ ಸಾಕು. ವೆನ್ ವೇರಿಯಿಂಗ್ ಅಮೌಂಟ್ಸ್ ಆರ್ ವಿತ್ಡ್ರಾನ್, ಸೊ ಸೇಮ್ ಅಮೌಂಟು ಸೇಮ್ ಇಂಟರ್ವಲ್ ಇದ್ದಾಗ ಏನು ಮಾಡ್ತೀವಿ? ಅವರೇಜ್ ಪೀರಿಯಡ್ ಮೆಥಡ್ ಮಾಡ್ತೀವಿ. ಅದೇ ಆಪೋಸಿಟ್, ವೆನ್ ವೇರಿಯಿಂಗ್ ಅಮೌಂಟ್ಸ್ ಆರ್ ವಿತ್ಡ್ರಾನ್ ಅಟ್ ಡಿಫ್ರೆಂಟ್ ಇಂಟರ್ವಲ್ಸ್, ಡಿಫ್ರೆಂಟ್ ಡೇಟ್ಸ್ ಇರ್ಬೋದು, ಫಸ್ಟ್ ಏಪ್ರಿಲ್ ಇರ್ಬೋದು, ನೆಕ್ಸ್ಟ್ 30th June ಇರ್ಬೋದು. ಸೊ ಈ ಥರ ಡೇಟ್ಸ್ ಬಂದಾಗ ನಾವು ಪ್ರಾಡಕ್ಟ್ ಮೆಥಡ್ನ ಫಾಲೋ ಮಾಡ್ತೀವಿ. So when the partner withdraw different amount of money at different time intervals, the interest is calculated using the product method. So ಏನಂದರೆ ಇಲ್ಲಿ ಒಂದು ಫಿಕ್ಸ್ಡ್ ಅಮೌಂಟು ಫಿಕ್ಸ್ಡ್ ಟೈಮ್ ಫ್ರೇಮಲ್ಲಿ ನಾವು ವಿತ್ಡ್ರಾ ಮಾಡಿದ್ರೆ ಆಗ ಆವರೇಜ್ ಪೀರಿಯಡ್ ಮೆಥಡು. ಪ್ರಾಡಕ್ಟ್ ಮೆಥಡ್ ಬಂದ್ಬಿಟ್ಟು ನಾವು ಯಾವಾಗ ಕ್ಯಾಲ್ಕುಲೇಷನ್ ಮಾಡ್ತೀವಿ? ಡಿಫ್ರೆಂಟ್ ಟೈಮ್ ಫ್ರೇಮ್ ಇರುತ್ತೆ, ಡಿಫ್ರೆಂಟ್ ಅಮೌಂಟು ಇರುತ್ತೆ. ಸೊ ಲಾಸ್ಟ್ ಮೆಥಡ್ ಬಂದುಬಿಟ್ಟು ಟೋಟಲ್ 4 ಮೆಥಡ್ ಬರುತ್ತೆ ನಿಮಗೆ 6 ಮಾರ್ಕರ್ ಕಾನ್ಸೆಪ್ಟಿಗೆ. ಸೊ ಮೊದಲನೇದು ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು, ಎರಡನೇದು ಬಂದುಬಿಟ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಅದರಲ್ಲಿ ಆವರೇಜ್ ಪೀರಿಯಡ್ ಮೆಥಡ್ ಒಂದು, ಪ್ರಾಡಕ್ಟ್ ಮೆಥಡ್ ಒಂದು. ಸೊ ಟೋಟಲ್ 3. ಸೊ ಲಾಸ್ಟ್ ಒನ್ ಬಂದುಬಿಟ್ಟು ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್. ಸೊ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್ ಅಂದರೆ ಏನು? ಸೊ ಥಿಂಕ್ ಮಾಡಿ, ಈಗ ಒಬ್ಬ ಪಾರ್ಟ್ನರ್ ಇದ್ದಾನೆ, ಅವನು ನ್ಯೂ ಪಾರ್ಟ್ನರ್ನ ಆ್ಯಡ್ ಮಾಡ್ಕೋಬೇಕು ಅಂತ ಇದ್ದಾರೆ. ಎ ಮತ್ತು ಬಿ ಪಾರ್ಟ್ನರ್ಸ್ ಇದ್ದಾರೆ, ಅವರು ಸಿನ ಆ್ಯಡ್ ಮಾಡ್ಕೋಬೇಕು ಅಂತ ಇದ್ದಾರೆ. ಸೊ ಸಿನ ಆ್ಯಡ್ ಮಾಡ್ಕೋಬೇಕಾದ್ರೆ ಬಿಸ್ನೆಸ್ಗೆ ಅವ್ರಿಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದಾರೆ. ಸೊ ಸಿಗೆ ಕಾನ್ಫಿಡೆನ್ಸ್ ಇಲ್ಲ ಈ ಬಿಸ್ನೆಸ್ಗೆ ಜಾಯ್ನ್ ಆಗೋದಕ್ಕೆ. ಸೊ ಏನಂತ ಹೇಳ್ತಿದ್ದಾರೆ ಎ ಮತ್ತು ಬಿ ಸಿಗೆ ಕನ್ವಿನ್ಸ್ ಮಾಡೋದಕ್ಕೆ? ಸೊ ನಿನಗೆ ಒಂದು ಮಿನಿಮಮ್ ಪ್ರಾಫಿಟ್ ಗ್ಯಾರಂಟಿ ಆಗಿರುತ್ತೆ. ಸೊ ನಾವು ಏನೇ ಪ್ರಾಫಿಟ್ ಅರ್ನ್ ಮಾಡಿದ್ರು ಬಿಸ್ನೆಸ್ಸಲ್ಲಿ, ಈಗ 1 ಲಕ್ಷ ನೀನು ಇನ್ವೆಸ್ಟ್ ಮಾಡಿದೀಯಾ ಅಂದರೆ ನಿನಗೆ 20,000ನ ಮಿನಿಮಮ್ ಗ್ಯಾರಂಟಿ ಪ್ರಾಫಿಟ್ ಕೊಡ್ತೀವಿ ನಿನಗೆ ಎವ್ರಿ ಇಯರು. ಏನಾದರೂ ಕಡಿಮೆ ಆಯಿತು ಅಂತಂದರೆ ನಮ್ಮ ಕಡೆಯಿಂದ ಸೇರಿಸ್ಬಿಟ್ಟು ನಿನಗೆ ಕೊಡ್ತೀವಿ ಅಂತ ಹೇಳ್ತೀವಿ. ಅದು ಗ್ಯಾರಂಟಿ ಆಫ್ ಪ್ರಾಫಿಟ್ ಎ ಪಾರ್ಟ್ನರ್. ಸೊ ಗ್ಯಾರಂಟಿ ಆಫ್ ಪ್ರಾಫಿಟ್ ಎ ಪಾರ್ಟ್ನರ್ ಮೀನ್ಸ್ ಗಿವಿಂಗ್ ಅಶ್ಯೂರೆನ್ಸ್ ಆಫ್ ಸರ್ಟೈನ್ ಮಿನಿಮಮ್ ಅಮೌಂಟ್ ಬೈ ವೇ ಹ್ಯಾವ್ ಎ ಶೇರ್ ಆಫ್ ಪ್ರಾಫಿಟ್ ಆಫ್ ದ ಫರ್ಮ್. ಸೊ ನೀವು ಎಷ್ಟಾದರೂ ಅರ್ನ್ ಮಾಡಲಿ ಬಿಸ್ನೆಸ್ಸಲ್ಲಿ, ನಿನಗೆ ಏನು ನಾವು ಗ್ಯಾರಂಟಿ ಅಂತ ಹೇಳಿದ್ದೀವಿ ಅದನ್ನು ಕೊಡ್ತೀವಿ ಅಂತ ಹೇಳಿರ್ತಾರೆ. ಇದನ್ನು ಒಬ್ಬ ಪಾರ್ಟ್ನರ್ ಆದರೂ ಗ್ಯಾರಂಟಿಯಾಗಿ ಕೊಡ್ಬೋದು ಅಥವಾ ಫರ್ಮಿಂದನೇ ಕೊಡ್ಬೋದು, ಎಲ್ಲ ಪಾರ್ಟ್ನರ್ಗಳು ಸೇರಿ ಸಹ ಕೊಡ್ಬೋದು. ಸೊ ಎಕ್ಸಾಂಪಲ್ ಬಂದುಬಿಟ್ಟು ಇವಾಗ ಈ ಪ್ರೆಸೆಂಟ್ ಇಯರಲ್ಲಿ ಕನಿಷ್ಕ ಗ್ಯಾರಂಟಿಡ್. ಸೊ ಇಲ್ಲಿ ಯಾವ್ದಾದ್ರು ನೇಮ್ ತೊಗೊಳ್ಳಿ ನೀವು, ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಎ ಮತ್ತು ಬಿ ಮತ್ತು ಸಿ ಇದ್ದಾರೆ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ ಬಂದು ಟೋಟಲ್ ಪ್ರಾಫಿಟ್ ಬಂದು 1,20,000 ಇದೆ. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದುಬಿಟ್ಟು 2:3:1 ಇದೆ. ಸೊ ಇಲ್ಲಿ ಥರ್ಡ್ ಪಾರ್ಟ್ನರ್ ನೇಮ್ ಬಂದುಬಿಟ್ಟು ಕನಿಷ್ಕ ಅಂತ ಅಂದ್ಕೊಳ್ಳಿ. ಸೊ ಅವ್ರದ್ದು ರೇಷಿಯೋ ಏನಾಗಿದೆ? ಈಗ 1,20,000ಅಲ್ಲಿ 1/6 ಮಾಡಿದ್ರೆ ಎಷ್ಟು ಬರುತ್ತೆ? 20,000 ಬರುತ್ತೆ, ಕರೆಕ್ಟಾ? ಸೊ ಇಮ್ಯಾಜ್ ಮಾಡ್ಕೊಳ್ಳಿ, ಎ ಮತ್ತು ಬಿ ಕನಿಷ್ಕಾಗೆ
ಮುಂಚೆನೇ ಪ್ರಾಮಿಸ್ ಮಾಡಿದ್ರು ಈ ಇಯರ್ ಪ್ರಾಫಿಟ್ ನಿಂದು ಅಟ್ಲೀಸ್ಟ್ 25,000 ಇರುತ್ತೆ ಅಂತೇಳಿ. ಅದನ್ನು ನಾವು ಮಿನಿಮಮ್ ಗ್ಯಾರಂಟಿ ಅಂತ ಹೇಳ್ತೀವಿ. ಸೊ 25,000 ಇತ್ತು, ಬಟ್ ಆಸ್ ಪರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು ಬಂದಿದೆ? 20,000. 1,20,000 ಇಂಟು 1/6 ಮಾಡಿದ್ರೆ ಬರುತ್ತೆ ನಿಮಗೆ 20,000. ಸೊ 20,000 ಆ್ಯಕ್ಚುಲಾಗಿ ಅರ್ನ್ ಮಾಡಿರೋದು ಈ ಇಯರಲ್ಲಿ ಬಿಸ್ನೆಸ್ಸಿಂದ, ಬಟ್ ನಾವು ಗ್ಯಾರಂಟಿ ಕೊಟ್ಟಿದ್ದಷ್ಟು 25,000. ಈ ಡೆಫಿಷಿಯನ್ಸಿ 5,000 ಇದೆಯಲ್ವಾ, ಇದನ್ನು ಬಂದುಬಿಟ್ಟು ಎ ಮತ್ತು ಬಿ ಬಂದುಬಿಟ್ಟು ಓಲ್ಡ್ ರೇಷಿಯೋದಲ್ಲಿ ಪೇ ಮಾಡ್ತಾರೆ. ಓಕೆ, ಎಲ್ಲ ಕ್ವಶನ್ಲು ಓಲ್ಡ್ ರೇಷಿಯೋದಲ್ಲಿ ಇರಲ್ಲ. ಸೊ ಕ್ವಶನಲ್ಲಿ ಸಮ್ಟೈಮ್ಸ್ ಏನಂತ ಹೇಳ್ತಾರೆ, ಈಕ್ವಲ್ ರೇಷಿಯೋದಲ್ಲಿ ಪೇ ಮಾಡಿದ್ದಾರೆ ಅಂತ ಕೊಡ್ತಾರೆ. ಸಮ್ಟೈಮ್ಸ್ ಏನಾಗುತ್ತೆ, ಬರೀ ಎ ಮಾತ್ರ ಪೇ ಮಾಡಿದ್ದಾರೆ ಅಥವಾ ಬಿ ಮಾತ್ರ ಪೇ ಮಾಡಿದ್ದಾರೆ ಅಂತ ಇರುತ್ತೆ. ಸೊ ಕ್ವಶನ್ನ ನೋಡಿ ಅದನ್ನು ನಾವು ಡಿಸೈಡ್ ಮಾಡಬೇಕು. ಇಲ್ಲಿ ಗ್ಯಾರಂಟಿ ಆಫ್ ಪ್ರಾಫಿಟ್ ಎ ಪಾರ್ಟ್ನರ್ ಅಂತ ಅಂದರೆ ಏನು, ಒಂದು ಮಿನಿಮಮ್ ಅಮೌಂಟನ್ನು ನಾವು ಗ್ಯಾರಂಟಿಯಾಗಿ ಕೊಟ್ಟಿರ್ತೀವಿ. ಆ ಅಮೌಂಟನ್ನೇನಾದರೂ ನಾವು ಆ ಇಯರ್ ಜನರೇಟ್ ಮಾಡಿಲ್ಲ ಅಂತ ಅಂದರೆ ಆ ಡೆಫಿಷಿಯನ್ಸಿನ ಬಂದುಬಿಟ್ಟು ಯಾರು ಪೇ ಮಾಡಬೇಕಾಗುತ್ತೆ? ರಿಮೈನಿಂಗ್ ಪಾರ್ಟ್ನರ್ಸ್ ಪೇ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಥಿಯರಿ ಕಾನ್ಸೆಪ್ಟ್ಸ್ ನಿಮಗೆ ಈಸಿಯಾಗಿ ನೀವು ಇದರಲ್ಲಿ 3 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಬಟ್ ಈ ಥಿಯರಿ ನಿಮಗೆ 6 ಮಾರ್ಕ್ ಪ್ರಾಬ್ಲಮ್ ಮಾಡಬೇಕಾದ್ರೂ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು 6 ಮಾರ್ಕಸ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ನಾವು P&L ಅಪ್ರಾಪ್ರಿಯೇಷನ್ ಕೊಂಡ ಮಾಡೋಣ, ದೆನ್ ಅವರೇಜ್ ಪೀರಿಯಡ್ ಮೆಥಡ್, ದೆನ್ ಪ್ರಾಡಕ್ಟ್ ಮೆಥಡ್, ದೆನ್ ಗ್ಯಾರಂಟಿ ಆಫ್ ಪ್ರಾಫಿಟ್ ಎ ಪಾರ್ಟ್ನರ್. ಈಸಿಯಾಗಿ ನೀವು 6 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ಓಕೆ, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯೋರ್ ಸಪೋರ್ಟ್ motivates us to come up with more helpful videos like this. Let's simplify commerce together.